ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಪ್ರಮುಖವಾದಂಥ ಮಾಹಿತಿ. KPSCಯಿಂದ 2026ನೇ ಸಾಲಿನಲ್ಲಿ ನಡೆಸಲಿರುವ ವಿವಿಧ ಪ್ರಮುಖ ಹುದ್ದೆಗಳ ನೇಮಕಾತಿಯ ತಾತ್ಕಾಲಿಕ ಪರೀಕ್ಷೆ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಸೊ ಅದರಲ್ಲಿ ಎಫ್ ಡಿ ಆಗಲಿ, ಆಮೇಲೆ SDA, ಗ್ರೂಪ್ C, ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ಪರೀಕ್ಷೆಗಳು ಯಾವಾಗ ನಡೆಯಲಿವೆ ಮತ್ತು ಅವುಗಳ ನೋಟಿಫಿಕೇಷನ್ ಯಾವಾಗ ಬರ್ಬೋದು, ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈಗ ನೀವು ಆಲ್ರೆಡಿ ಈ ಮಾಹಿತಿಯನ್ನು ನೋಡಿರ್ತೀರಿ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಟೆಲಿಗ್ರಾಮಲ್ಲಿ. ಬಟ್ ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ, ಇಲ್ಲಿ ಈಗ KA ನೋಟಿಫಿಕೇಷನ್ ಆಗ್ತಾಯಿದ್ದಾವೆ. ಸೊ ಇನ್ನು KPSCಯಿಂದ ಇವು ಮೇನ್ಲಿ FDA SDA ಯಾವಾಗ ಆಗ್ತಾವೆ ಅಂತ ಕೇಳ್ತಾಯಿದ್ರು. KPSCಯಿಂದ ಕಾಯೋದೇ ಮೇನ್ ಈ ಎರಡು ಹುದ್ದೆಗಳಿಗೆ. ಓಕೆ, ಸೊ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿ ಇಲಾಖಾ ಪರೀಕ್ಷೆಗಳು ನೋಡಿ, ಈಗ ಆಲ್ರೆಡಿ ಇನ್ ಸರ್ವಿಸ್ ಯಾರು ಇರ್ತಾರೆ ಅವ್ರಿಗೆ ಗೊತ್ತು. ಈ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳು ಈಗ ಆಲ್ರೆಡಿ ಅಧಿಸೂಚನೆ ಆಗಿದೆ ಮತ್ತು ಎಕ್ಸಾಮ್ಗಳು ಕೂಡ 17 ಜುಲೈ 17ರಿಂದ ಆಗಸ್ಟ್ 8ರವರೆಗೆ ಈ ಹುದ್ದೆಗಳದಾವೆ. ಓಕೆ, ಸೊ ಈಗಂತೂ ಇದು ಕ್ಲಿಯರ್ ಆಗಿದೆ. ಓಕೆ, ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ. ಸೆಕೆಂಡ್ ಏನಪ್ಪ ಅಂದರೆ, ಮೇನ್ಲಿ ಪ್ರಥಮ ದರ್ಜೆ ಸಹಾಯಕರು ಅಂದರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್. ಇದು ಹೈದರಾಬಾದ್, ಕರ್ನಾಟಕ. ಇದರ ಸಂಭಾವ್ಯ ಅಧಿಸೂಚನೆ ಯಾವಾಗ ಆಗ್ಬೋದು? ಇದರ ಅಧಿಸೂಚನೆ ಜುಲೈ 15. ಓಕೆ, ಎಕ್ಸಾಕ್ಟ್ ಅಂತ ಇದೆ ಹೇಳೋಕ್ಕಾಗಲ್ಲ, ಬಟ್ ಇದು ಟೆಂಟೇಟಿವ್. ಓಕೆ, ಈ ರೇಂಜಲ್ಲೇ ಆಗ್ಬೋದು. ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವಾಗ ನೋಟಿಫಿಕೇಷನ್ ಆಗ್ಬೋದು, ನಾವು ಯಾವಾಗ ಎಕ್ಸಾಮ್ ಪ್ರಿಪ್ರೇಷನ್ಗೆ ಸ್ಟಾರ್ಟ್ ಮಾಡ್ಬೋದು ಅಂತ. ಓಕೆ, ನೆಕ್ಸ್ಟ್ ಈ ಟೈಮಲ್ಲಿ ಅಧಿಸೂಚನೆ ಆದರೆ, ಈ ಟೈಮಲ್ಲಿ ಅಂದರೆ 17-18 ಅಕ್ಟೋಬರ್ ಟೈಮಲ್ಲಿ ಈ ಎಕ್ಸಾಮ್ಗಳನ್ನು ನಡೆಸ್ಬೋದಾದಂಥ ಸಂಭಾವ್ಯ ಪರೀಕ್ಷಾ ದಿನಾಂಕಗಳು. ಓಕೆ ನೋಡಿ, ಈ ದಿನಾಂಕಗಳು 30/6/2026 ಇಲಾಖೆಗಳು ಪ್ರಸ್ತಾವನೆಗೆ ಸಲ್ಲಿಸುವ ನಿರೀಕ್ಷೆಗೆ ಒಳಪಟ್ಟಿರುತ್ತದೆ. ಅಂದರೆ ಈ ಜೂನ್ 30ರೊಳಗೆ ಯಾವೆಲ್ಲ ಪ್ರಸ್ತಾವನೆಗಳು ಬರ್ತಾವೆ ಆ ಬೇಸಿಸ್ ಮೇಲೆ ಬೇಸಿಸ್ ಮೇಲೆ ವ್ಯಾಕೆನ್ಸಿಗಳು ಮತ್ತು ಆ ಬೇಸಿಸ್ ಮೇಲೆ ಈ ನೋಟಿಫಿಕೇಷನನ್ನು ಅಧಿಸೂಚಿಸುವ ಸಂಭಾವ್ಯ ಇರ್ತದೆ. ಸೊ ಇದು ಹೈದರಾಬಾದ್, ಕರ್ನಾಟಕ ಆಯಿತು. ನೆಕ್ಸ್ಟು ಅದೇ ಉಳಿಕೆ ಮೂಲ ವೃಂದ ಅಂದರೆ RPC. ಈ ನಾನ್ ಎಚ್ ಕೆ ಎಫ್ ಡಿ ಎ ಇದು ಕೂಡ ಜುಲೈಯಲ್ಲಿ ಆಗ್ಬೋದು. ಓಕೆ, ಮತ್ತು ನೆಕ್ಸ್ಟ್ ಎಕ್ಸಾಮ್ ಡೇಟು ಅದೇ ಆ್ಯಸ್ ಪರ್ ದಿಸ್ ಒನ್. ಓಕೆ, ನೀವು ಏನು ಮಾಡಿರಿ, ಜಸ್ಟ್ ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಅಂತ ಒಂದು ಐಡಿಯಾ ಇಟ್ಕೊಳ್ಳಿ ಅಷ್ಟೆ. ಇದು ಕೂಡ ಸೇಮ್ ಈ 30 ಜೂನ್ 2026 ಈ ಪ್ರಸ್ತಾವನೆ ಸಲ್ಲಿಸುವ ನಿರೀಕ್ಷೆಗೆ ಒಳಪಟ್ಟಿರ್ತದೆ. ನೆಕ್ಸ್ಟ್ ಹೈದರಾಬಾದ್, ಕರ್ನಾಟಕ ಮತ್ತು RPC ಇದು HK, ಇದು ನಾನ್ HK, ಇವು SDA. ಓಕೆ, ಸೊ ಇವು ಕೂಡ ಈ FDA ಆಯ್ತಂದ್ರೆ ಮುಗಿತು, 4-5 ದಿವಸನಾಗ ಇವು SDA ನೋಟಿಫಿಕೇಷನ್ಸ್ ಸ್ಟಾರ್ಟ್ ಆಗ್ತಾವೆ. ಓಕೆ, ಸೊ ಈಗ ಮೇನ್ ಇಂಪಾರ್ಟೆಂಟ್ ಏನಪ್ಪ ಇಲ್ಲಿ FDA ನೋಡಿ, FDA SDA ಇವುಗಳಿಗೆ ಸಿಲೆಬಸ್ ಏನು? ಈಗ KEಯಿಂದ ಕಂಡಕ್ಟ್ ಮಾಡುವಂಥ FDA SDAಗಳು ಅವು ಏನಪ್ಪ, GK ಮತ್ತು ಈ ಕಮ್ಯುನಿಕೇಷನ್ ಪೇಪರ್ ಅದರಲ್ಲಿ ಕನ್ನಡ, ಇಂಗ್ಲೀಷ್, ಆಮೇಲೆ ಕಂಪ್ಯೂಟರ್ ನಾಲೆಜ್ ಇಷ್ಟು ಈ ರೀತಿ ಇರುತ್ತೆ. ಅಂದರೆ KPSCಯಿಂದ ಗ್ರೂಪ್ C ಏನು ಕಂಡಕ್ಟ್ ಮಾಡ್ತಾರಲ್ಲ ಆ ಫಾರ್ಮೇಟಲ್ಲೇ ಇರುತ್ತೆ. ಬಟ್ ಈ KPSCಯಿಂದ ಕಂಡಕ್ಟ್ ಮಾಡುವಂಥ FDA SDAಗಳಿಗೆ ಎಕ್ಸಾಮ್ GK ಇರುತ್ತೆ, ಜನರಲ್ ಕನ್ನಡ ಆರ್ ಜನರಲ್ ಇಂಗ್ಲೀಷ್, ಇದೇ ಸೇಮ್ ಪ್ಯಾಟರ್ನಲ್ಲಿ ಇರುತ್ತೆ. ಈ ರೀತಿ ಎಕ್ಸಾಮ್ ಲಾಸ್ಟ್ ಆದದ್ದಂದ್ರೆ 2021 ಅಂದರೆ 2019 ಅಧಿಸೂಚನೆಯ ಪ್ರಕಾರ ಈ 2021 ಆಗಿತ್ತು. ಅದಾದಮೇಲೆ 5-6 ವರ್ಷಗಳ ನಂತರ
ಇದೇ ಮೊದಲ ಬಾರಿಗೆ ಈ ಒಂದು ವೇಕೆನ್ಸಿಗಳು ಬರ್ತಾ ಇದ್ದಾವೆ. ಸೊ ವೇಕೆನ್ಸಿಗಳು ತುಂಬ ಇದ್ದಾವೆ. ಸೊ ಆಲ್ಮೋಸ್ಟ್ ಆಲ್ ಈ ಎಫ್ ಡಿ ಎಸ್ ಡಿ ಕೂಡಿ ಮಿನಿಮಮ್ 1000+ ವೇಕೆನ್ಸಿಗಳಿಗೆ ಒಂದು ನೋಟಿಫಿಕೇಷನ್ ಹಾಕುವ ಸಾಧ್ಯತೆ ಇದೆ. ನೆಕ್ಸ್ಟ್ ನೋಡಿ ಗ್ರೂಪ್ ಸಿ. ಓಕೆ, ಇಲ್ಲಿ ನೋಡಿ ಗ್ರೂಪ್ ಸಿ ಹೈದರಾಬಾದ್, ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದ ಅಂದರೆ ನಾನ್ HK. ಇದು ಒಂದು ಆಗಸ್ಟಲ್ಲಿ ಆಗುವ ಒಂದು ಸಾಧ್ಯತೆ ಇದೆ. 17 ಆಗಸ್ಟ್ 2026. ಆಗಸ್ಟಲ್ಲಿ ಆದರೆ ನವಂಬರಲ್ಲಿ ಎಕ್ಸಾಮ್ ಆಗುವ ಸಾಧ್ಯತೆಗಳು. ಓಕೆ, ಆಮೇಲೆ ಇದರ ಒಂದು ಪ್ರಸ್ತಾವನೆಗಳು ಜುಲೈ 31ರವರೆಗೆ ಏನು ಯಾವ್ಯಾವ ಇಲಾಖೆಯಿಂದ ಬರ್ತಾವ ಪ್ರಸ್ತಾವನೆ, ಆ ಒಂದು ಪ್ರಸ್ತಾವನೆ ಸಲ್ಲಿಸುವ ನಿರೀಕ್ಷೆಗೆ ಒಳಪಟ್ಟಿರ್ತಾವ. ಸೊ ಇವುಗಳ ಸಿಲೆಬಸ್ ಏನು? ಒಂದನೇದು GK ಪೇಪರು, ಮತ್ತೊಂದು ಕಮ್ಯುನಿಕೇಷನ್ ಪೇಪರ್ ಅಥವಾ ಸಂವಹನ ಪತ್ರಿಕೆ, ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್. ಓಕೆ, ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ A, B ಈ ವಿವಿಧ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ. ನೋಡಿ, ಇದನ್ನು ಆಗಸ್ಟ್ 17 ಅಂದರೆ ಒಂದು ಆಗಸ್ಟ್ ತಿಂಗಳಲ್ಲಿ ಈ ಒಂದು KS, ಸಿಂಪಲಾಗಿ ಹೇಳಬೇಕಂದ್ರೆ ಈ KS ಅಧಿಸೂಚನೆ ಇದರ ಒಂದು ಈ ಆಗಸ್ಟಲ್ಲಿ ಆದ್ರೆ ನವಂಬರ್ ಎಂಡಲ್ಲಿ ಇದರ ಒಂದು ಪ್ರಿಲಿಮಿನರಿ ಎಕ್ಸಾಮ ನಡೆಯಬಹುದು. ಇದರ ಒಂದು ದಿನಾಂಕಗಳು ಈ ದಿನಾಂಕಗಳು 31/7/2026 ಇಲಾಖೆಗಳು ಪ್ರಸ್ತಾವನೆಗೆ ಸಲ್ಲಿಸುವ ನಿರೀಕ್ಷೆಗೆ ಒಳಪಟ್ಟಿರ್ತಾವ. ನೆಕ್ಸ್ಟ್ ಆಮೇಲೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಸಹಾಯಕ ನಿಯಂತ್ರಕರು ಅಂದರೆ ಅಸಿಸ್ಟೆಂಟ್ ಕಂಟ್ರೋಲರ್ AC ಗ್ರೂಪ್ A ಮತ್ತು ಲೆಕ್ಕ ಪರಿಶೋಧನಾ ಅಧಿಕಾರಿ ಗ್ರೂಪ್ B ಈ ಒಂದು ಹುದ್ದೆಗಳಿಗೆ ಇದು ಯಾವುದು? ಹೈದರಾಬಾದ್, ಕರ್ನಾಟಕ HK, ಇದು ನಾನ್ HK. ಇದು ಕೂಡ ಒಂದು ಆಗಸ್ಟಲ್ಲಿ ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ. ಓಕೆ, ಆಗಸ್ಟಲ್ಲಿ ಆದರೆ ಡಿಸೆಂಬರಲ್ಲಿ ಪೂರ್ವಭಾವಿ ಪರೀಕ್ಷೆ ನಡೆಯುವ ಸಾಧ್ಯತೆಗಳು. ಇದರ ದಿನಾಂಕಗಳು 10/8/2026 ಈ ಒಂದು ಇಲಾಖೆಗಳು ಪ್ರಸ್ತಾವನೆ ಸಲ್ಲಿಸುವ ನಿರೀಕ್ಷೆಗೆ ಒಳಪಟ್ಟಿರ್ತಾವ. ಇದು ಆಯಿತು. ನೆಕ್ಸ್ಟ್ ಕೊನೆಯದಾಗಿ ಗ್ರೂಪ್ C ಪದವಿ ಪೂರ್ವ ವಿದ್ಯಾರ್ಥಿಗಳು. ಪದವಿ ಪೂರ್ವ ಅಂದರೆ ಏನು? ಪದವಿ ಪೂರ್ವ ಅಂದರೆ PUC ಮೇಲೆ ಈ ಒಂದು ಹುದ್ದೆಗಳ ಏನಪ್ಪ, ಈ ಒಂದು ಹುದ್ದೆಗಳಿಗೆ ಆಗಸ್ಟ್ 25 ಅಂದರೆ ಒಂದು ಆಗಸ್ಟಲ್ಲಿ ನೋಟಿಫಿಕೇಷನ್ ಬರಲಿದ್ದು ಒಂದು ಡಿಸೆಂಬರ್ ಸ್ಟಾರ್ಟಿಂಗಲ್ಲಿ ಮತ್ತು ಕೊನೆಯದ ಎಂಡಲ್ಲೇ ಈ ಒಂದು ಪರೀಕ್ಷೆಗಳು ನಡೆಯಬಹುದು. ಇವುಗಳ ಒಂದು ದಿನಾಂಕಗಳು ಈ ಜುಲೈ 31ಕ್ಕೆ ಸೀಮಿತ ಆಗಿರ್ತವೆ. ಅಂದರೆ ವಿವಿಧ ಇಲಾಖೆಗಳಿಂದ ಪ್ರಸ್ತಾವನೆ ಸಲ್ಲಿಸುವ ನಿರೀಕ್ಷೆಗೆ ಒಳಪಟ್ಟಿರ್ತವೆ. ಇಲ್ಲಿ ಒಂದು ಲಾಸ್ಟ್ ವಿಶೇಷ ಸೂಚನೆ, ಈ ಒಂದು ಮೇಲ್ಕಂಡ ಪರೀಕ್ಷಾ ದಿನಾಂಕಗಳು ತಾತ್ಕಾಲಿಕವಾಗಿತ್ತು. ಇವು ಟೆಂಟೇಟಿವ್, ಈ ತಾರೀಕಿಗೆ ಬರ್ತಾವತ್ತಂದು ಫಿಕ್ಸ್ ಇಲ್ಲ. ಬಟ್ ಒಂದು ಪ್ರೊಬೆಬಿಲಿಟಿ ಈ ಒಂದು ರೇಂಜಲ್ಲಿ ಬರ್ಬೋದು. ಇಷ್ಟು ದಿವಸ ನಮಗೆ ಹೆಂಗಿತ್ತು, ನೋಟಿಫಿಕೇಷನ್ ಯಾವಾಗ ಆಗ್ತಾವಂತಲೇ ಗೊತ್ತಿಲ್ಲ. ಬಟ್ ಈಗ ಜುಲೈ ಇಲ್ಲ ಅಂದ್ರೂ ಆಗಸ್ಟಲ್ಲಿ ಆಗ್ತಾವ, ಆಗಸ್ಟ್ ಇಲ್ಲ ಅಂದರೂ ಸೆಪ್ಟೆಂಬರ್, ಅಂದರೆ ಒಂದು ಪಾಸಿಬಿಲಿಟಿ ಅಂತ ನಾವು ಅಂದ್ಕೋಬೋದು. ಓಕೆ, ಈ ಒಂದು ಎಲ್ಲ ಪರೀಕ್ಷಾ ದಿನಾಂಕಗಳು ಕೇವಲ ತಾತ್ಕಾಲಿಕ ಮಾತ್ರ. ಸಂಬಂಧಪಟ್ಟಂಥ ಇಲಾಖೆಗಳಿಂದ ಒಂದು ಸಕಾಲದಲ್ಲಿ ಆಯೋಗಕ್ಕೆ ಒಂದು ಪ್ರಸ್ತಾವನೆ ಸ್ವೀಕೃತ ಆಗುವ ನಿರೀಕ್ಷೆಗೆ ಒಳಪಟ್ಟಿರ್ತಾವ. ಓಕೆ, ಸೊ ಮುಂದುವರಿಸುತ್ತಾ ಮೇಲ್ಕಂಡ ಹುದ್ದೆಗಳನ್ನು ಹೊರತುಪಡಿಸಿ ಇತರೆ ಇಲಾಖೆಗಳಿಂದ ಇತರೆ ಹುದ್ದೆಗಳ ನೇಮಕಾತಿಗೆ ಪ್ರಸ್ತಾವನೆ ಸ್ವೀಕೃತವಾದಲ್ಲಿ ಪ್ರತ್ಯೇಕ ವೇಳಾಪಟ್ಟಿಯನ್ನು ಹೊರಡಿಸಲಾಗುವುದು. ಇವಿಷ್ಟೇ ಅಂತಲ್ಲ, ಇದರ ಜೊತೆಗೆ ಇನ್ನೂ ಲ್ಯಾಂಡ್ ಸರ್ವೇರ್ ಇದೆ ಮತ್ತು ಇನ್ನಿತರ ಈ ಒಂದು KPSCಯಿಂದ ಹೊರಡಿಸಲಾಗುವ ಒಂದು ಬೇರೆ ಇಲಾಖೆಗಳಿಂದ ಒಂದು ಪ್ರಸ್ತಾವನೆ ಬಂದರೆ ಅವುಗಳಿಗೂ ಕೂಡ ಒಂದು ಸೆಪ್ರೇಟ್ ವೇಳಾಪಟ್ಟಿಯನ್ನು ಆಯೋಗವು ಬಿಡುಗಡೆ ಮಾಡ್ಬೋದು. ಓಕೆ, ನೆಕ್ಸ್ಟು ಹಾಗಾಗಿ ಇನ್ನೊಂದು ಫೈನಲ್ ನಾನು ನಿಮ್ಗೆ ಹೇಳಬೇಕಂದ್ರೆ, ಈ ಒಂದು ದಿನಾಂಕಗಳು ಸ್ವಲ್ಪ ಮುಂಚೆ ಆಚೆ ಆದರೂ ಈ ಒಂದು 2026 ಅವಧಿಯಲ್ಲಿ ಇವು ಸಾಲು ಪರೀಕ್ಷೆಗಳಿಗಂತ ಕೂಡ ಖಂಡಿತ ಇರ್ತಾವೆ. ನಿಮ್ಮ ಅಭ್ಯಾಸವನ್ನು ಇಂದಿನಿಂದಲೇ ಮತ್ತಷ್ಟು ಗಂಭೀರವಾಗಿ ಆರಂಭಿಸಿ. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ
ಈ ಒಂದು ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.